ಓಕೆ. ಇಲ್ಲಿ ನಾನು ಸೋನಿಯಾ ಗಾಂಧಿ ಅವ್ರ ಜೊತೆ. ಸೋನಿಯಾ ಗಾಂಧಿ ಅವ್ರ ಜೊತೆ ಏನಾಯ್ತು ಅಂದ್ರೆ, ಹಾ. ನಾನು ಈ ಇಂಡಿಪೆಂಡೆಂಟ್ ಆಗಿ ಹ್ಮ್. ನನಗೆ 85ರಲ್ಲಿ ಟಿಕೆಟ್ ಕೊಡ್ಲಿಲ್ಲ. ಓಕೆ. ನಾನು ಕೊಡ್ಲಿಲ್ಲ ಅಂತೇಳಿ ಸುಮ್ಮನೆ ಇದ್ದೆ. ಹ್ಮ್. 89ರಲ್ಲೂ ಟಿಕೆಟ್ ಕೊಡ್ಲಿಲ್ಲ. ಓ. ಆವಾಗ ಏನಾಯ್ತು, ಜನ ಎಲ್ಲ ಬಂದು ಹಿಡಿದು ನಿಲ್ಸಿದ್ರು. ಹ್ಮ್. ನೀವು ಪರೀಕ್ಷೆ ಮಾಡ್ಕೊಡುದು, ಈ ಸರಿ ನಿಲ್ಲೇಬೇಕು, ನಾವೆಲ್ಲ ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳಿ. ಓಕೆ. ಆಗ ನನ್ನನ್ನ ಒತ್ತಾಯ ಮಾಡಿ ನನ್ನನ್ನು ಒತ್ಕೊಂಡೇ ಹೋಗ್ಬಿಟ್ರು. ವಿತ್ಡ್ರಾ ಮಾಡಕ್ ಬಿಡ್ಲಿಲ್ಲ. ಹಾ. ಒಂದು 10,000 ಜನ ಬಂದು ಒತ್ಕೊಂಡು ಹೋಗ್ಬಿಟ್ಟು ಒಂದು ಒಂದು ಗುಡ್ಡದ ಮೇಲೆ ಕೂರಿಸಿ, ನೀನು ಇಂಡಿಪೆಂಡೆಂಟ್ ನಿಲ್ಲೇಬೇಕು ಅಂತ ಹೇಳಿ ಓ. ಹಠ ಮಾಡಿ ನಿಲ್ಸಿದ್ರು. ಆ ನಿಂತಿದ್ರಿಂದ ನಾನು ಅವಾಗ ರಾಜಕೀಯವಾಗಿ ಹ್ಮ್. ಎಲ್ಲ ಒಂದ್ ಕಡೆಗೆ ರಾಜಕೀಯ ಒಂದ್ಸರಿ ಸೋಲಾದಾಗ ಅದು ಹಿನ್ನಡೆ ಆಗ್ತದೆ. Correct. ಆದ್ರೆ ನನಗೆ ಆವಾಗ ಕೊಟ್ಟು ನಾನು ಸ್ವತಂತ್ರವಾಗಿ ನಾನು ಕಾಂಗ್ರೆಸ್ಸಿನ ಇಂದಿರಾ ಗಾಂಧಿ ಅವ್ರ ಹೆಸರಿನಲ್ಲಿ ಮತವನ್ನು ಕೇಳ್ತಿರ್ಬೋದೆ. ಹಾ. ಆಗ ನಾನು ಸುಮಾರು ಅಂದ್ರೆ ಅವಾಗ ನಾನು ಎದುರಿಗೆ ನಿಂತಿದ್ದರೆ ಎಲ್ಲರಿಗೂ ಡಿಪಾಸಿಟ್ ಹೋಗ್ತದೆ, ನಾನು ಆಯ್ಕೆ ಆಗ್ತೀನಿ. ಓ. ದುಡ್ಡು ಖರ್ಚು ಮಾಡ್ದಲೆ, ಓಕೆ. ಒಂದು ರೂಪಾಯಿ ಖರ್ಚು ಮಾಡ್ದಲೇನೆ ಜನ ನನ್ನ ಗೆಲ್ಸುವಂತ ಕೆಲಸವನ್ನು ಮಾಡಿದ್ರು. ಆಗ ನಾನು ಸೋನಿಯಾ ಗಾಂಧಿ ಅವ್ರ ಹತ್ರ ಹೋಗಿದ್ದಾಗ, ಭೇಟಿಯಾದಾಗ ತೆಗೆದಂಥ ಫೋಟೋಗಳು.